ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯ ಎಮ್ ಕ್ರಿಯೇಷನ್ಸ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸೈನ್ ಇಷ್ಟ ಆದರೆ ಲೈಕ್ ಮಾಡಿ. ನಾನಿವತ್ತೊಂದು ಸೆಮಿ ಬ್ರೈಡಲ್ ಡಿಸೈನ್ ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಈಗ 6ನೇ ದಾರನ ಗಂಟು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಸೀರೆ ಬ್ಯಾಕ್ ಸೈಡ್ ಇಟ್ಟು ನಿಡಲ್ ಹಾಕಿ ದಾರ ತಂದು ಈ ಕಂಟಿನ್ಯೂ ದಾರನ ನಿಡಲ್ ಮೇಲಿನ ದಾರದಲ್ಲಿ ತೆಗಿಬೇಕು. ಸೊ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ 2 ಟೈಮ್ಸ್ ಲಾಕ್ ಮಾಡಿ. ಲಾಕ್ ಮಾಡಿದ ಮೇಲೆ ಈಗೆಲ್ಲ ಚೈನ್ಸ್ ಹಾಕೊಳ್ಳೋಣ. ನಾನಿಲ್ಲಿ 4 ಚೈನ್ಸ್ ಹಾಕೋತಿದ್ದೀನಿ. 4 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡೋಣ. ಲಾಕ್ ಮಾಡಿ ಆಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ನಿಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡೋಣ. ಸೊ ಫಸ್ಟು 2 ಲಾಕ್ಸು, ಅದಾದಮೇಲೆ 4 ಚೈನ್, ಅದಾದಮೇಲೆ ಮತ್ತೆ 2 ಲಾಕ್ ಮಾಡಿದ್ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ನಾವಿಲ್ಲಿ ಗೋಧಿ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ. ಸೊ ಒಂದು ಬೀಡನ್ನ ಆ್ಯಡ್ ಮಾಡಿದ್ಮೇಲೆ ಬೀಡನ್ನ ಲಾಕ್ ಮಾಡೋಣ. ಬೀಡನ್ನ ಲಾಕ್ ಮಾಡಿ ನೆಕ್ಸ್ಟು ಇನ್ನೊಂದು ಸ್ವಲ್ಪ ದಾರ ಮೇಲೆತ್ತಿ ಸೇಮ್ ಅದೇ ಟೈಪ್ ಬೀಡನ್ನು ಇಲ್ಲೊಂದು ಆ್ಯಡ್ ಮಾಡೋಣ. ಸೊ 2 ಬೀಡ್ ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಈ ಬೀಡನ್ನು ಕೂಡ ಲಾಕ್ ಮಾಡೋಣ. ಲಾಕ್ ಮಾಡಿ ಇದು ಈ ರೀತಿ ವಿ ಶೇಪ್ ಬರಬೇಕು. ಬೀಡನ್ನ ಆ ಟೈಪ್ ನೋಡಿಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಿ. ಸೊ ಅದು ವಿ ಶೇಪ್ ಬರೋ ರೀತಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡಿ ಸೀರೆಗೆ. ಸೊ ಲಾಕ್ ಮಾಡಿದ್ಮೇಲೆ ನಾವಿಲ್ಲಿ 5 ಚೈನ್ಸ್ ಹಾಕ್ಕೋಬೇಕು. 2 3 4 5 ಚೈನ್ಸ್ ಹಾಕ್ಕೊಂಡು ಸೀರೆನ ಒಂದು ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಿ ಈ 2 ಬೀಡ್ ಮಧ್ಯೆ ಸ್ಪೇಸ್ ಇದೆ ಅಲ್ಲ, ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡೋಣ. ಸೊ ಲಾಕ್ ಮಾಡಿದ ಮೇಲೆ ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡಿ ಸೀರೆನ ಟರ್ನ್ ಮಾಡಿದ್ಮೇಲೆ 2 ಚೈನ್ಸ್ ಹಾಕ್ಕೊಳ್ಳೋಣ. ಇಲ್ಲಿ 1 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ಕೋಬೇಕು. ಈ ಮಾಡಿದ 5 ಚೈನ್ ಏನಿದೆಲ್ಲ ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಇಲ್ಲಿ ಡಬಲ್ ಕ್ರೋಶಾ ಕಂಬ ಮಾಡ್ಕೊಳ್ಳೋಣ. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಅದೇ 5 ಚೈನ್ ಗ್ಯಾಪಲ್ಲಿ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಹೀಗೆ ಇಲ್ಲಿ ಕಂಟಿನ್ಯೂ ಡಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲಾಗಿ ಇಲ್ಲಿ ನಾನು 10 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿದ್ದೀನಿ. ನೀವು ಎಷ್ಟು ಹಿಡಿಸುತ್ತೋ ಅಷ್ಟು ಮಾಡಿ. 8 9 ನೀವು ಆ 5 ಚೈನ್ ಗ್ಯಾಪಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟು ಮಾಡಿ. ನಾನಿಲ್ಲಿ 10 ಡಬಲ್ ಕ್ರೋಶಾ ಕಂಬಗಳನ್ನ ಮಾಡಿದ್ದೀನಿ. 10 ಡಬಲ್ ಕ್ರೋಶಾ ಕಂಬಗಳಾದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಅದನ್ನು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಆ ಡಿಸೈನು ಲಾಕ್ ಮಾಡಬೇಕು. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಈ ರೀತಿ ಕಾಣಿಸುತ್ತೆ. ಇದಾದಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಆ 3 ಚೈನ್ನು ಕೂಡ ಲಾಕ್ ಮಾಡೋಣ. ಸೊ ಲಾಕ್ ಮಾಡಿದ ಮೇಲೆ ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಇದು ಸಿಂಗಲ್ ಸ್ಟೆಪ್ ಹಾಕೋದಾಗಿರೋದ್ರಿಂದ ಇದು ಬ್ಯಾಕ್ ಸೈಡ್ ಸ್ವಲ್ಪ ವರ್ಕ್ ಮಾಡಬೇಕು. ಬ್ಯಾಕ್ ಸೈಡ್ ಟರ್ನ್ ಮಾಡಿ ಒಂದು ಚೈನ್ ಹಾಕ್ಕೋಬೇಕು. ಅದಾದಮೇಲೆ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ. ಫ್ರಂಟ್ ಸೈಡಿಂದ ಡಬಲ್ ಕ್ರೋಶಾ ಹಾಕಿರ್ತೀವಲ್ಲ ಅದ್ರ ಮೇಲೆ ಹೋಲ್ ಗ್ಯಾಪ್ ಇರುತ್ತಲ್ಲ, ಸೊ ಅಲ್ಲಿ ಫಸ್ಟ್ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು ಇಲ್ಲೂ ಕೂಡ ಒಂದು ಡಬಲ್ ಕ್ರೋಶಾ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ಒಂದು ಚೈನ್ ಹಾಕಬೇಕು. ಮತ್ತು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಅದರ ಪಕ್ಕದಲ್ಲಿರೋ ಹೋಲ್ ಗ್ಯಾಪ್ಗೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಒಂದು ಡಬಲ್ ಕ್ರೋಶಾ, ಒಂದು ಚೈನ್, ಒಂದು ಡಬಲ್ ಕ್ರೋಶಾ, ಒಂದು ಚೈನ್. ಸೊ ಪ್ರತಿಯೊಂದು ಹೋಲ್ ಗ್ಯಾಪ್ಗೂ ಕೂಡ ನಾವಿಲ್ಲಿ ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡು ಹೋಗೋಣ. ಸೊ ಇಲ್ಲಿ ನಾವು ಫ್ರಂಟ್ ಸೈಡಿಂದ 10 ಡಬಲ್ ಕ್ರೋಶಾ ಮಾಡಿರ್ತೀವಿ. ಸೊ ಇಲ್ಲಿ ಬ್ಯಾಕ್ ಸೈಡಿಂದ ಈ ಡಿಸೈನ್ಗೆ 9 ಡಬಲ್ ಕ್ರೋಶಾ ಕೂಡ್ತಾವೆ. ಸೊ ಡಬಲ್ ಕ್ರೋಶಾ ಹಾಕಬೇಕು. ಅದಾದಮೇಲೆ ಒಂದು ಚೈನ್ ಹಾಕಬೇಕು ಮತ್ತು ಡಬಲ್ ಕ್ರೋಶಾ ಹಾಕಬೇಕು. ಸೊ ಯಾವುದೇ ಒಂದು ಹೋಲ್ ಗ್ಯಾಪ್ನು ಸ್ಕಿಪ್ ಮಾಡಬಾರ್ದು. ಪಕ್ಕದಲ್ಲಿರೋ ಕಂಟಿನ್ಯೂ ಎಲ್ಲ ಹೋಲ್ ಗ್ಯಾಪ್ಗೂ ಹಾಕಿ ಸೀರೆನ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಟರ್ನ್ ಮಾಡಿ ಒಂದು ಬೀಡ್ ಆ್ಯಡ್ ಮಾಡಬೇಕು. ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡಿ. ಅದಾದಮೇಲೆ ನಾವಿಲ್ಲಿ 2 ಡಬಲ್ ಕ್ರೋಶಾ ಮಧ್ಯೆ ಒಂದು ಚೈನ್ ಇರುತ್ತಲ್ಲ, ಸೊ ಅಲ್ಲಿ ಆ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಸೊ ಮತ್ತೆ ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಸೊ ದಾರ ಮೇಲೆತ್ತಿ
ಇನ್ನೊಂದು ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ ಆ ಗ್ಯಾಪ್ ಏನಿದೆ ಅಲ್ಲ, 2 ಡಬಲ್ ಕ್ರೋಶಾ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲ, ಸೊ ಅಲ್ಲಿ 2 ಡಬಲ್ ಕ್ರೋಶಾ ಮಧ್ಯೆ ಒಂದು ಚೈನ್ ಹಾಕಿರ್ತೀವಲ್ಲ, ಅಷ್ಟು ಗ್ಯಾಪ್ ಇರುತ್ತೆ. ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಬೀಡನ್ನ ಅಲ್ಲಿ ಲಾಕ್ ಮಾಡಬೇಕು. ಸೊ ಡೈರೆಕ್ಟಾಗಿ ಲಾಕ್ ಮಾಡಬಾರ್ದು, ಇಲ್ಲಿ 2 ಡಬಲ್ ಕ್ರೋಶಾ ಮಧ್ಯೆ ಲಾಕ್ ಮಾಡಬೇಕು. ಮತ್ತೆ ಒಂದು ಬೀಡ್ ಆ್ಯಡ್ ಮಾಡಬೇಕು. 2 ಡಬಲ್ ಕ್ರೋಶಾ ಮಧ್ಯೆ ಸ್ಪೇಸಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಕಂಟಿನ್ಯೂ ಇದು ಪೂರ್ತಿ ಆರ್ಚ್ ಹೀಗೆ ಹಾಕಬೇಕು. ಒಂದು ಬೀಡ್ ಆ್ಯಡ್ ಮಾಡಬೇಕು. ಆ ಒಂದು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲ, ಸೊ ಅಲ್ಲಿ ಲಾಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲಿ ಕಂಟಿನ್ಯೂ ಹೀಗೆ ಹಾಕಿದರೆ 9 ಬೀಡ್ಸ್ ಕೂಡ್ತವೆ ಈ ಡಿಸೈನಲ್ಲಿ. ಸೊ ನಾನು ಕಂಟಿನ್ಯೂ ಹಾಕಿ ತೋರಿಸ್ತೀನಿ ನೋಡಿ. ಪೂರ್ತಿ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ಸೊ ಇಲ್ಲಿ 9 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ನಾನು. 9 ಬೀಡ್ ಹಾಕಿದ ಮೇಲೆ ಇದನ್ನ ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ನೋಡಿ ಆ ಡಿಸೈನ್ದು ದಾರ ಅಲ್ಲಿಗೆ ಲಾಕ್ ಮಾಡಬೇಕು. ಇದು ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋ ಡಿಸೈನು. ಸೊ ಅದಕ್ಕೆ ಸ್ವಲ್ಪ ಬ್ಯಾಕ್ ಸೈಡ್ ವರ್ಕ್ ಮಾಡಿ ಹಾಕಿದರೆ ಸಿಂಗಲ್ ಸ್ಟೆಪ್ಪಲ್ಲಿ ಮುಗಿದ್ಬಿಡುತ್ತೆ. ಡಬಲ್ ಸ್ಟೆಪ್ ಏನು ನೆಸೆಸಿಟಿ ಇಲ್ಲ. ಸೊ ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಸೊ ಇದು ಒಂದು ಆರ್ಚ್ ಕಂಪ್ಲೀಟ್ ಆಯಿತು. ಈಗ ನೆಕ್ಸ್ಟ್ ಮತ್ತೆ ಕುಚ್ಚಿಗೆ ಸ್ವಲ್ಪ ಸ್ಪೇಸ್ ಬಿಡೋಣ. ಅದಕ್ಕೆ ನಾನಿಲ್ಲಿ 4 ಚೈನ್ಸ್ ಹಾಕ್ಕೋತಿದ್ದೀನಿ. ಸೊ 4 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಮತ್ತೆ ಬೀಡ್ಸ್ನ ಆ್ಯಡ್ ಮಾಡ್ಕೊಂಡು ಹೋಗಬೇಕು. ಸೊ ಲಾಕ್ ಮಾಡ್ತಿದ್ದೀನಿ ನಾನು ಇಲ್ಲಿ 4 ಚೈನ್ನ ಸೀರೆಗೆ ಲಾಕ್ ಮಾಡಿ ಅದ್ರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡೋಣ. ಈಗ ಸ್ಟಾರ್ಟ್ ಆಗುತ್ತಲ್ಲ ಆರ್ಚ್. ಸೊ ಸ್ಟಾರ್ಟಿಂಗು ಮತ್ತು ಎಂಡ್ ಆರ್ಚ್ ಎಂಡಿಗೆ 2 ಲಾಕ್ಸ್ ಮಾಡ್ತಿದ್ದೀನಿ ನಾನು. ಸೊ 2 ಸರ್ತಿ ಲಾಕ್ ಮಾಡಿದ ಮೇಲೆ ಸ್ವಲ್ಪ ದಾರ ಮೇಲೆತ್ತಿ ಒಂದು ಬೀಡ್ ಆ್ಯಡ್ ಮಾಡೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಬೀಡ್ ಲಾಕ್ ಮಾಡಿ ಮತ್ತೆ ಒಂದು ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಆ ಬೀಡನ್ನೂ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಸೊ ಬೀಡನ್ನ ಲಾಕ್ ಮಾಡಿದ ಮೇಲೆ ಅದು ವಿ ಶೇಪ್ ಬರೋ ರೀತಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ, ಈ ರೀತಿ ವಿ ಶೇಪ್ ಬರೋದು ನೋಡಿನೇ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡೇ ಲಾಕ್ ಮಾಡಬೇಕು. ಸ್ಟ್ರೇಟಾಗಿ ವಿ ಶೇಪ್ ಬರೋ ಥರ ಲಾಕ್ ಮಾಡ್ಕೊಳ್ಳಿ. ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನೆಕ್ಸ್ಟ್ ಈಗ ಅಲ್ಲಿ 5 ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೋಬೇಕು ಈಗ ಇಲ್ಲಿ. ಸೊ ಇದು ಆರ್ಚ್ ಮಾಡೋಕ್ಕೆ 1 2 3 4 5 ಚೈನ್ಸ್ ಹಾಕ್ಕೊಂಡು ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಈ 2 ಬೀಡ್ ಮಧ್ಯೆ ಸ್ಪೇಸ್ ಇರುತ್ತಲ್ಲ, ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡಬೇಕು. 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಈ 5 ಚೈನ್ನ ಲಾಕ್ ಮಾಡಿ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡೋಣ. ಟರ್ನ್ ಮಾಡಿದ ಮೇಲೆ ಈಗಿನ ಡಬಲ್ ಕ್ರೋಶಾ ಮಾಡಬೇಕು. ಸೊ ಅದಕ್ಕೆ ಫಸ್ಟು 2 ಚೈನ್ಸ್ ಹಾಕ್ಕೊಳ್ಳೋಣ. 2 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಬೇಕು. ಆ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ ಡಬಲ್ ಕ್ರೋಶಾಗಳನ್ನ ಮಾಡ್ಕೋಬೇಕು. ಕಂಟಿನ್ಯೂ ಈ 5 ಚೈನ್ ಪೂರ್ತಿ ಡಬಲ್ ಕ್ರೋಶಾ ಮಾಡ್ಕೋಬೇಕು. ನಾನಿಲ್ಲಿ 10 ಡಬಲ್ ಕ್ರೋಶಾಗಳನ್ನ ಮಾಡ್ಕೊಂಡಿದ್ದೀನಿ. ಸೊ ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಈ 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ. ಸೊ ಇಲ್ಲಿ 10 ಡಬಲ್ ಕ್ರೋಶಾ ಆದಮೇಲೆ ಅದು ಸ್ಟ್ರೇಟಾಗಿ ಸೀರೆಗೆ ಅಲ್ಲಿಗೆ ಬರುತ್ತೆ ಡಿಸೈನು, ಅಲ್ಲಿಗೆ ನೋಡಿಕೊಂಡು ಸ್ಟ್ರೇಟಾಗಿ ಲಾಕ್ ಮಾಡಬೇಕು. ಸೀರೆಗೆ ನೀಡಲ್ ಹಾಕಿ ದಾರ ತಂದು 2 ದಾರನ ಒಂದು ಮಾಡಿ ಲಾಕ್ ಮಾಡಬೇಕು. ಸೊ ಈ ಡಿಸೈನ್ ಲಾಕ್ ಆದಮೇಲೆ 3 ಚೈನ್ಸ್ ಹಾಕ್ಕೊಳ್ಳೋಣ. 1 2 3 ಚೈನ್ಸ್ ಹಾಕ್ಕೊಂಡು ಅದು ಸ್ಟ್ರೇಟಾಗಿ, ಅದು ಕೂಡ ಸೀರೆಗೆ ಸ್ಟ್ರೇಟಾಗಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ಸೀರೆನ ಈಗ ಬ್ಯಾಕ್ ಸೈಡ್ ಟರ್ನ್ ಮಾಡಬೇಕು. ಟರ್ನ್ ಮಾಡಿ ಈಗ ಇಲ್ಲಿ ಡಬಲ್ ಕ್ರೋಶಾ ಕಂಬಗಳು ಮಾಡ್ಕೊಂಡು ಹೋಗೋಣ. ಫಸ್ಟು ಒಂದು ಚೈನ್ ಹಾಕ್ಕೋಬೇಕು. ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸರ್ತಿ ದಾರ ಸುತ್ತಿ ಇಲ್ಲಿ ಹೋಲ್ ಗ್ಯಾಪ್ಸ್ ಕಾಣಿಸುತ್ತೆ ಅಲ್ಲ, ಫ್ರಂಟ್ ಸೈಡಿಂದ ಡಬಲ್ ಕ್ರೋಶಾ ಹಾಕಿದ ಹೋಲ್ ಗ್ಯಾಪ್ ಇರುತ್ತೆ. ಸೊ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಸರ್ತಿ ಮತ್ತು 2 ದಾರ ಒಂದು ಸರ್ತಿ ಡಬಲ್ ಕ್ರೋಶಾ ಮಾಡಬೇಕು. ಮತ್ತು ಒಂದು ಚೈನ್ ಹಾಕಬೇಕು. ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ಒಂದು ಡಬಲ್ ಕ್ರೋಶಾ ಮಾಡಬೇಕು. ಸೊ ಇಲ್ಲಿ ಕಂಟಿನ್ಯೂ ಒಂದೊಂದು ಹೋಲ್ ಗ್ಯಾಪಿಗೂ ಒಂದೊಂದು ಡಬಲ್ ಕ್ರೋಶಾ ಮಾಡಬೇಕು. ಮಧ್ಯದಲ್ಲಿ ಒಂದೊಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿ ಒಂದು ಡಬಲ್ ಕ್ರೋಶಾ, ಒಂದು ಚೈನ್ ಹಾಕಿ ಒಂದು ಡಬಲ್ ಕ್ರೋಶಾ, ಹೀಗೆ ಮಾಡ್ಕೊಂಡು ಹೋಗಬೇಕು. ಸೊ ಟೋಟಲ್ ಇಲ್ಲಿ ನಾನು
9 ಡಬಲ್ ಕ್ರೋಶ ಹಿಡಿಸುತ್ತೆ ಇಲ್ಲಿ. ಸೊ ಎಲ್ಲ ಡಬಲ್ ಕ್ರೋಶದ ಮಧ್ಯೆ ಒಂದೊಂದು ಚೈನ್ ಹಾಕಿರಬೇಕು. ಸೊ 9 ಡಬಲ್ ಕ್ರೋಶ ಹಾಕಿದ ಮೇಲೆ ಸೊ ಸೀರೆನ ಮತ್ತೆ ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಈಗ. ಸೊ ಫ್ರಂಟ್ ಸೈಡಿಗೆ ಟರ್ನ್ ಮಾಡಿಕೊಂಡು ಸ್ವಲ್ಪ ನೀಡಲ್ ಮೇಲಿನ ದಾರ ಮೇಲೆ ಎತ್ತಿ ಒಂದು ಸ್ಮಾಲ್ ಗೋಲ್ಡನ್ ಕಲರ್ ಬೀಡ್ ಆ್ಯಡ್ ಮಾಡ್ತಿದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡ್ ಲಾಕ್ ಮಾಡಬಾರ್ದು, ಡೈರೆಕ್ಟಾಗಿ 2 ಡಬಲ್ ಕ್ರೋಶ ಮಧ್ಯೆ ಸ್ಪೇಸ್ ಇರುತ್ತಲ್ಲ ಅಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಬೀಡನ್ನ ಅಲ್ಲೇ ಲಾಕ್ ಮಾಡಬೇಕು. ಮತ್ತು ಸ್ವಲ್ಪ ದಾರ ಮೇಲೆತ್ತಿ ಮತ್ತೊಂದು ಬೀಡ್ ಆ್ಯಡ್ ಮಾಡೋಣ. ಸೊ 2 ಡಬಲ್ ಕ್ರೋಶ ಮಧ್ಯೆ ಒಂದು ಚೈನ್ ಹಾಕಿರ್ತೀವಲ್ಲ, ಸೊ ಅಷ್ಟು ಗ್ಯಾಪ್ ಇರುತ್ತೆ. ಆ ಗ್ಯಾಪಲ್ಲಿ ನೀಡಲ್ ಹಾಕಿ ದಾರ ತಂದು 2 ದಾರ ಬಂದ್ ಮಾಡಿ ಆ ಬೀಡನ್ನ ಲಾಕ್ ಮಾಡಬೇಕು. ಸೊ ಇಲ್ಲಿ ಆ ಸಿಂಗಲ್ ಚೈನಿಗೆ ಏನು ಲಾಕ್ ಮಾಡಬಾರ್ದು, 2 ಡಬಲ್ ಕ್ರೋಶ ಮಧ್ಯೆ ಸ್ಪೇಸ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಸೊ ಕಂಟಿನ್ಯೂ ಪೂರ್ತಿ ಈ ಆರ್ಚನ್ನ ಹೀಗೆ ಕಂಪ್ಲೀಟ್ ಮಾಡಬೇಕು. ಒಂದು ಬೀಡ್ ಆ್ಯಡ್ ಮಾಡಿ 2 ಡಬಲ್ ಕ್ರೋಶ ಮಧ್ಯೆ ಗ್ಯಾಪ್ ಇರುತ್ತೆ ಅಲ್ಲಿ ಲಾಕ್ ಮಾಡಬೇಕು. ಸೊ ಇಲ್ಲೂ ಕೂಡ 9 ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಆರ್ಚಲ್ಲಿ 9 ಬಂದಿದ್ದಾವೆ, ಇಲ್ಲೂ 9 ಬೀಡ್ ಆ್ಯಡ್ ಮಾಡಿದ ಮೇಲೆ ಸೊ ಅದು ಸ್ಟ್ರೇಟಾಗಿ ಸೀರೆಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿ ಅದರ ಪಕ್ಕದಲ್ಲೇ ಇನ್ನೊಂದು ಸರ್ತಿ ಲಾಕ್ ಮಾಡಬೇಕು. ಸೊ ಪೂರ್ತಿ ಆ ಸೀರೆ ಕಂಟಿನ್ಯೂ ಹೀಗೆ ಹಾಕ್ಕೊಂಡು ಹೋಗಬೇಕು. ಸೊ ಪೂರ್ತಿ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ಸೊ ಪೂರ್ತಿ ಡಿಸೈನ್ ಆದಮೇಲೆ ಈ ರೀತಿ ಕಾಣಿಸ್ತಿದೆ. ಸೊ ಇಲ್ಲೇ 4 ಚೈನ್ ಗ್ಯಾಪ್ ಏನಿದೆಯಲ್ಲ ಅಲ್ಲೆಲ್ಲ ಈಗ ಕುಚ್ಚು ಹಾಕಿ ತೋರಿಸ್ತೀನಿ. ಸೊ ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣಿಸುತ್ತೆ ತೋರಿಸ್ತೀನಿ ನೋಡಿ. ಸೊ ಈ ರೀತಿ ಕಾಣಿಸ್ತಿದೆ. ನಾ ಕುಚ್ಚನ್ನ 100 ಎಳೆನ ಕಟ್ಕೊಂಡಿದ್ದೀನಿ. ಆರ್ಚ್ ಎಷ್ಟು ಉದ್ದ ಇದೆಯಲ್ಲ ಲೆಂತ್ ಅಷ್ಟೇ ಲೆಂತಲ್ಲಿ ಕಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಡಿಸೈನು. ಸಿಂಗಲ್ ಸ್ಟೆಪ್ಪಲ್ಲಿ ಹಾಕೋದು. ಇಷ್ಟ ಆದರೆ ನೀವು ಒಂದು ಸತಿ ಈ ಡಿಸೈನ್ನ ಟ್ರೈ ಮಾಡಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಬೇರೆ ಸಿಂಗಲ್ ಸ್ಟೆಪ್ ಅಥವಾ ಬ್ರೈಡಲ್ ಡಿಸೈನ್ಸ್ ಬೇಕಂದರೆ ನನ್ನ ಯೂಟ್ಯೂಬ್ ಚಾನಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿದೆ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.